ಬಿಹಾರದಲ್ಲಿ ಉಚಿತ ವಿದ್ಯುತ್ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿ ಯೋಜನೆಯ ಬಗ್ಗೆ ಕೈ ನಾಯಕರು ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಇಲ್ಲಿ ಬಿಜೆಪಿ ವಿರುದ್ಧವಾಗಿ ವಾಗ್ದಾಳಿ ಮಾಡ್ತಾ ಇದ್ದಾರೆ. ಸಚಿವ ಸಂತೋಷ್ ಲಾಡ್ ವಾಗ್ದಾಳಿ ಮಾಡಿರೋದು ಬಿಜೆಪಿ ಅಧಿಕಾರಕ್ಕೆ ಬರುವುದಕ್ಕೆ ಆಧಾರ್ ಕಾರ್ಡ್ ವಿರುದ್ಧವಾಗಿ ಮಾತಾಡಿದ್ರು. ಇದೇ ಬಿಜೆಪಿ ಅದಕ್ಕೆ ಕಾಂಗ್ರೆಸ್ ಏನು ಆಧಾರ್ ಕಾರ್ಡ್ ಬೇಕು ಅಂತ ಮಾತಾಡಿತ್ತೋ ಅದರ ಬಗ್ಗೆ ಅಧಿಕಾರಕ್ಕೆ ಬರುವ ಸಲುವಾಗಿ ಆಧಾರ್ ಕಾರ್ಡ್ ವಿರುದ್ಧವಾಗಿ ಇವರು ಮಾತನಾಡಿದಂಥವ್ರು. ನರೇಗಾ ವಿರುದ್ಧ ಮಾತಾಡಿದ್ರು. ಏನಕ್ಕೆ ಬೇಕು ನರೇಗಾ ಅಂತ ಕೇಳಿದ್ರು ಇವರು. 5 ಗ್ಯಾರಂಟಿಗಳನ್ನು ಇದೇ ಬಿಜೆಪಿ ಟೀಕೆ ಮಾಡಿತ್ತು. ಈಗ ಎಲೆಕ್ಷನ್ ಬಂತಲ್ಲ, ನಮ್ಮದೇ ಗ್ಯಾರಂಟಿ ಸ್ಕೀಮ್ಗಳನ್ನು ಅಲ್ಲಿ ಘೋಷಣೆ ಮಾಡ್ತಾ ಇದ್ದಾರೆ ಬಿಹಾರದಲ್ಲಿ ಅಂತ ಕಿಡಿಕಾರಿದ್ದಾರೆ. ಇನ್ನೊಂದು ಕಡೆ ಚಲುವರಾಯಸ್ವಾಮಿ ಅವರು ಹೇಳ್ತಾರೆ, ಬಿಜೆಪಿಯವರು ಹೇಳಿದಂತೆ ನಡೆದುಕೊಂಡಿಲ್ಲ. ಅವರ ಗ್ಯಾರಂಟಿಗಳಿಗೆ ನಾವಂತೂ ವಿರೋಧ ಮಾಡಲ್ಲ ಅಂಥೇಳಿ KJ ಜಾರ್ಜ್ ಕೂಡ ಮಾತಾಡಿದ್ದಾರೆ. ಅವರು ನಮ್ಮೊಂದು ಏನಾದ್ರು ನಮ್ಮ ಗ್ಯಾರಂಟಿ ಬಗ್ಗೆ ವಿರೋಧ ಮಾಡಿಕೊಳ್ಳಿ, ನಾವಂತೂ ಅವರು ಅನೌನ್ಸ್ ಮಾಡಿರ್ತಕ್ಕಂಥ ಗ್ಯಾರಂಟಿಗಳಿಗೆ ವಿರೋಧ ಮಾಡಲ್ಲ. ಜನಪರ ಕಾರ್ಯಕ್ರಮಗಳು ಯಾವುದೇ ಪಕ್ಷ ಕೊಟ್ಟರೂ ಕೂಡ ನಾನು ಸ್ವಾಗತ ಮಾಡ್ತೀನಿ ಅಂತ ಹೇಳಿ ಜಾರ್ಜ್ ಹೇಳಿದ್ದಾರೆ. ಮೋದಿಯವರು BJP ಪಕ್ಷದವರು ಅವ್ರು ಹೇಳೋದನ್ನ ಯಾವತ್ತೂ ನಡ್ಕೊಂಡಿಲ್ಲ. ಟೀಕೆನ ಜನತಾದಳ BJP ಅವರು ಒಟ್ಟೊಟ್ಟಿಗೆ ಮಾಡಿದ್ರು. ಗ್ಯಾರಂಟಿ ನಾವು ಸರ್ಕಾರ ಪ್ರಾರಂಭ ಮಾಡಿದಾಗ ಅವ್ರಿಗೆ ಜನಕ್ಕೆ ಅನುಕೂಲ ಆಗೋದ್ಕಿಂತ ಗ್ಯಾರಂಟಿ ಕೊಟ್ಟು ಜನರು ಏನಾದ್ರು ನಮ್ಮನ್ನು ಕೈ ಬಿಟ್ಟು ಹೋಗ್ತಾರೆ ಅಂತ. ಅದಾದಮೇಲೆ ಡೆಲ್ಲಿನಲ್ಲಿ ಅವರೇ ಕೊಟ್ಟರು, ನಮಗಿಂತ ಜಾಸ್ತಿ. ಈಗ ಬಿಹಾರಲ್ಲಿ ಅನೌನ್ಸ್ ಮಾಡಿದ್ದಾರೆ. ಇದೆಲ್ಲ ನಿರಂತರವಾಗಿ BJಪಿಯವರು ಯಾವುದೇ ವಿಚಾರದಲ್ಲಿ ಅವರ BJP ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಆಧಾರ್ ಕಾರ್ಡ್ ಬಗ್ಗೆ ವಿರುದ್ಧವಾಗಿ ಮಾತನಾಡಿತ್ತು, ನರೇಗಾ ಬಗ್ಗೆ ವಿರುದ್ಧವಾಗಿ ಮಾತನಾಡಿತ್ತು, ಅದ್ರ ಜೊತೆಗೆ ನಮ್ಮ 5 ಗ್ಯಾರಂಟಿಗಳ ಬಗ್ಗೆ ವಿರುದ್ಧವಾಗಿ ಮಾತನಾಡಿತ್ತು. ಎಲ್ಲ ಚುನಾವಣೆಗಳು ಬಂದಾಗ, ಮಹಾರಾಷ್ಟ್ರ ಚುನಾವಣೆ, MP ಚುನಾವಣೆ, ಬಿಹಾರ್ ಚುನಾವಣೆಗಳಲ್ಲಿ ಎಲ್ಲ ಚುನಾವಣೆಗಳು ಬಂದಾಗ ನಮ್ಮ ಸ್ಕೀಮ್ ಇಂಪ್ಲಿಮೆಂಟ್ ಮಾಡಿ ಲಾಸ್ಟ್ ಎಲೆಕ್ಷನ್ ಬಂದಾಗ ಹೆಣ್ಮಕ್ಳಿಗೆ ದುಡ್ಡು ಕೊಟ್ಟು ಗೆಲ್ತಕ್ಕಂಥ ವ್ಯವಸ್ಥೆಯಲ್ಲಿ ಅವರಿದ್ದಾರೆ. ಇವತ್ತು ಬಿಹಾರಿಗೆ ಎಷ್ಟೇ ಸ್ಕೀಮ್ಗಳು ಕೊಡಲಿ, ಆದರೆ ಬಿಹಾರ್ ಇವತ್ತಿರ್ತಕ್ಕಂಥದ್ದು BJP ಹಾಗೂ ಅಲಯನ್ಸ್ ಇರ್ತಕ್ಕಂಥ ಬಿಹಾರ್ನಲ್ಲಿ ಕಳೆದ 20ರಿಂದ 25 ವರ್ಷ 30 ವರ್ಷದಿಂದ ಬಿಹಾರ್ BJಪಿಯವರು ನೀವು ಅದೇ ಕೇಳೋದಿಲ್ಲ. ನಮ್ಮದು ಬಂದಾಗ ಗ್ಯಾರಂಟಿ ಪ್ರೋಗ್ರಾಮ್ ಮಾಡಿದಾಗ ಯಾರು ಟೀಕೆ ಮಾಡಿದ್ದು, ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟರ್ ಹೇಳಿದ್ರು ಆಗೋದಿಲ್ಲ. ಅದು ಈಗ ಮಹಾರಾಷ್ಟ್ರದಲ್ಲಿ ಮಾಡ್ತಾರೆ, ಎಲ್ಲೆಲ್ಲಿ ಎಲೆಕ್ಷನ್ ಬರ್ತದೆ ಎಲೆಕ್ಷನ್ ಬರುವಲ್ಲಿ ಮಾಡ್ತಾರೆ. ಅವರು ಆ ಥರ ಮಾಡ್ತಾ ಇದ್ದಾರೆ. ಅದು ನೀವು ಅವ್ರನ್ನೇ ಕೇಳಿ, ನೀವು ಯಾಕೆ ಟೀಕೆ ಮಾಡಿದ್ಬೋದು? ನೀವು ಮಾಡ್ತಾರೆ ಜನಪರವಾಗಿರೋ ಕಾರ್ಯಕ್ರಮಕ್ಕೆ ನಾವು ಬೆಂಬಲ ಕೊಡ್ತೀವಿ. ಬ್ರಿಟನ್ಸ್ ಕೊಡಕ್ಕೆ ಇದೀಗ ಶಿವಕುಮಾರ್ ಜೋಹಳಿ ಇದ್ದಾರೆ. ಶಿವಕುಮಾರ್ ಜೋಹಳಿ, ಬಿಹಾರದಲ್ಲಿ ಈಗ ಒಂದು ಕಡೆ ನಿತೀಶ್ ಮತ್ತು BJP ಏನು ಮೈತ್ರಿ ಸರ್ಕಾರ ಅಲ್ಲಿ ಇದೆಯೋ JDUದು ಮತ್ತು BJPಯದು ಅವರು ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ ಈ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ. ಕಾಂಗ್ರೆಸ್ನ ಸ್ಟ್ರಾಟಜಿ ಏನಂತೆ ಅಲ್ಲಿ ಬಿಹಾರದಲ್ಲಿ ಇವರೇನು ಸ್ಟ್ರಾಟಜಿ ಮಾಡ್ತಾ ಇದ್ದಾರಂತೆ? ಗ್ಯಾರಂಟಿಲಿ ಹೇಳಾಯಿತು, ಇದೀಗ BJಪಿಯವರು ಕಾಪಿ ಮಾಡಿದ್ರು, ಅದು ಇದು ಎಲ್ಲ ಆಯಿತು. ಕಾಪಿ ಮಾಡಿದ ಮೇಲೆ ಇವರ ಸ್ಟ್ರಾಟಜಿಕಲ್ ಇಂಪ್ರೂವ್ಮೆಂಟ್ ಏನಾದರೂ ಇದೆಯಾ, ಅಥವಾ ಇಲ್ಲೇನು ಅಪ್ಲೈ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಅಪ್ಲೈ ಮಾಡ್ಕೊಂಡು ಇವರು ಹೋರಾಟ ಮಾಡ್ತಾ ಇದ್ದಾರಂತ? ಜೊತೆಗೆ ಕರ್ನಾಟಕದ ಮಟ್ಟಿಗೆ ಇದೀಗ BJP ನಾಯಕರುಗಳಿಗೆ ಕಾಂಗ್ರೆಸ್ ನಾಯಕರೇನು ಕ್ವಶನ್ ಕೇಳ್ತಾ ಇದ್ದಾರೆ ಅಂತ. ರಮಕಾಂತ್, BJP JDU ಮೈತ್ರಿ ಸರ್ಕಾರ ಬಿಹಾರದಲ್ಲಿ ಈಗ ಚುನಾವಣೆ ಹತ್ರ ಆಗ್ತಾ ಇರೋದ್ರಿಂದ ಈಗಾಗಲೇ 125 ಯೂನಿಟ್ ಉಚಿತ ವಿದ್ಯುತ್ ಅನ್ನ ಘೋಷಣೆ ಮಾಡಿದೆ. ನಿತೀಶ್ ಕುಮಾರ್ ಅವರು ಘೋಷಣೆಯನ್ನ ಮಾಡಿದ್ದಾರೆ. ಅಕ್ಟೋಬರ್ನಲ್ಲಿ ಚುನಾವಣೆಗಳು ಎದುರಾಗ್ತಾ ಇದೆ. ಸೊ ಆ ಕಾರಣಕ್ಕೆ ಕರ್ನಾಟಕದಲ್ಲಿ ಏನು ಗ್ಯಾರಂಟಿಗಳನ್ನ ಕೊಡಲಾಗಿತ್ತು ಅದೇ ಮಾದರಿಯಲ್ಲಿ ಈಗ ಗ್ಯಾರಂಟಿಗಳನ್ನ ಅಲ್ಲೂ ಕೂಡ ಅಪ್ಲೈ ಮಾಡುವಂತ ಪ್ರಯತ್ನವನ್ನ ಮೈತ್ರಿ ಸರ್ಕಾರ ಮಾಡ್ತಾ ಇದೆ. ಇದರ ಮೂಲಕ ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನುವಂಥ ಉದ್ದೇಶ. ಸೊ ಈಗ ಉಚಿತ ವಿದ್ಯುತ್ ಘೋಷಣೆ ಮಾಡಲಾಗಿದೆ. ಹಾಗೆ ಮುಂದೆ ಉಚಿತ ಪಡಿತರವನ್ನು ಕೂಡ ಘೋಷಣೆ ಮಾಡ್ತಾರೆ ಅನ್ನುವಂಥ ಮಾಹಿತಿಗಳಿದೆ ಬಿಹಾರದಲ್ಲಿ. ಸೊ ಕರ್ನಾಟಕದಲ್ಲಿ ಏನು ಮಾಡಿದ್ರು ಅದನ್ನೇ ಅಲ್ಲೂ ಕೂಡ ಅವರು ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನುವಂಥ ಮಾಹಿತಿಗಳು. ಸೊ ಈ ಒಂದು ಗ್ಯಾರಂಟಿ ವಿಚಾರಕ್ಕೆ ಈಗಾಗಲೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ನಾಯಕರು ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ಬೆಂಬಲವನ್ನು ಕೂಡ ಕೊಡ್ತಾ ಇದ್ದಾರೆ, ಸ್ವಾಗತ ಮಾಡ್ತಾ ಇದ್ದಾರೆ. ಬಿಹಾರದಲ್ಲಿ ಜನಪರವಾದಂತಹ ಕಾರ್ಯಕ್ರಮವನ್ನ ಯಾವುದೇ ಸರ್ಕಾರ ತರಲಿ ಅದಕ್ಕೆ ನಮ್ಮ ಬೆಂಬಲ ಇರುತ್ತೆ. ಆದರೆ ಕರ್ನಾಟಕದಲ್ಲಿ ನಾವು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದಂತಹ ಸಂದರ್ಭದಲ್ಲಿ BJP ನಾಯಕರು ಎಷ್ಟೆಲ್ಲ ಆರೋಪಗಳನ್ನ ಮಾಡಿದ್ರು, ಎಷ್ಟೆಲ್ಲ ಆಕ್ರೋಶಗಳನ್ನ ಆ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ರು. ಈಗ ದೆಹಲಿ ಚುನಾವಣೆಯಲ್ಲೂ ಕೂಡ ಅದನ್ನೇ ತಂದ್ರು, ಈಗ ಬಿಹಾರದಲ್ಲೂ ಕೂಡ ಅದನ್ನೇ ತರೋದು ಕೊಟ್ಟಿದ್ದಾರೆ. ಸೊ ಇದರ ಬಗ್ಗೆ ಯಾಕೆ BJP ನಾಯಕರು ಮಾತನಾಡ್ತಾ ಇಲ್ಲ ಅಂತೇಳಿ ಕಾಂಗ್ರೆಸ್ ನಾಯಕರು ಈಗಾಗಲೇ ಆಕ್ರೋಶಗಳನ್ನ ಹೊರ ಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ಈಗ ಅಲ್ಲಿ ಬಿಹಾರದಲ್ಲಿ RJD ಜೊತೆ ಸೇರಿ ಅಲ್ಲಿ ಕಾರ್ಯಕ್ರಮಗಳನ್ನ ಘೋಷಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ರೂಪುರೇಷೆಗಳನ್ನ ಸಿದ್ಧಪಡಿಸ್ತಾ ಇದ್ದಾರೆ. ರಮಕಾಂತ್, ಬಿಹಾರದಲ್ಲಿ 60% OBC ಮತದಾರರು ಹೆಚ್ಚಿರೋದ್ರಿಂದ ಹಿಂದುಳಿದ ವರ್ಗಗಳನ್ನ ಗುರಿಯಾಗಿಟ್ಟುಕೊಂಡೇ ಅಲ್ಲಿ ಪ್ರಣಾಳಿಕೆಯಲ್ಲಿ ಉಚಿತ ಘೋಷಣೆಗಳನ್ನ ಮಾಡೋದಕ್ಕೆ ಈಗಾಗಲೇ ಮುಂದಾಗಿದೆ ಅಲ್ಲಿ ಕಾಂಗ್ರೆಸ್ ಮತ್ತೆ RJD ಪಕ್ಷಗಳು.
ಸೊ ಇಲ್ಲಿ ಮೊನ್ನೆ ಬೆಂಗಳೂರಿನಲ್ಲಿ ನಡೆದಂತಹ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೆದಂತಹ AICC OBC ಸಲಹಾ ಸಮಿತಿ ಸಭೆ ಏನಿತ್ತು ಆ ಸಲಹಾ ಸಮಿತಿ ಸಭೆಯಲ್ಲೂ ಕೂಡ ಅದರ ಬಗ್ಗೆನೇ ಗಂಭೀರವಾಗಿ ಚರ್ಚೆ ಆಗಿದೆ. ಬಿಹಾರ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ನಾವು ಹಿಂದುಳಿದ ಮತದಾರರನ್ನ ಮುಂದಿಟ್ಟುಕೊಂಡು ಅವರಿಗೆ ಪೂರಕವಾದಂಥ ಕಾರ್ಯಕ್ರಮಗಳನ್ನು ಚುನಾವಣೆ ಸಂದರ್ಭದಲ್ಲೂ ಕೂಡ ಘೋಷಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಇಲ್ಲಿ ರೂಪುರೇಷೆಗಳನ್ನು ತಯಾರು ಮಾಡಲಾಗಿದೆ, ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. RJD ಪಕ್ಷದ ನಾಯಕರ ಜೊತೆ ಚರ್ಚೆಯನ್ನ ಮಾಡಿ ಅಲ್ಲೂ ಕೂಡ ಕರ್ನಾಟಕದ ಮಾದರಿಯಲ್ಲೇ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡುವಂಥ ಸಾಧ್ಯತೆಗಳಿದೆ. ರಮಕಾಂತ್. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ.